ವೆರಿ ಗುಡ್. ಹಲೋ ಸ್ನೇಹಿತರೆ, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಮಧ್ಯಾಹ್ನ ಆಗಿದೆ ಸ್ನೇಹಿತರೆ, ಅಡುಗೆ ಮಾಡೋಣ ಅಂತ ಕಿಚನ್ಗೆ ಬಂದೆ. ಇವತ್ತು ಫಸ್ಟ್ ಟೈಮು ಇದೆಲ್ಲನೂ ರಿನೋವೇಷನ್ ಆದಮೇಲೆ ನಂದು ಆರ್ಗನೈಸೇಷನ್ ಕೂಡ ಆಲ್ಮೋಸ್ಟ್ ಏನು ಆಯಿತು ಅಂತಲೇ ಅಂದ್ಕೊಳ್ಳಿ. ಇನ್ನೇನಾದರೂ ಹೊಸ ಸಾಮಾನು ಆ್ಯಡ್ ಮಾಡಿದಾಗ ಎಲ್ಲನೂ ಮೇಲೆತ್ತಿರೋದು. ಅಲ್ಲಿಂದ ಇಲ್ಲಿ ತನಕ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ಈ ಪೋರ್ಷನಲ್ಲಿ ಕೆಳಗಡೆ ನಾನು ದೊಡ್ಡ ದೊಡ್ಡ ಪಾತ್ರೆಗಳು ಅಥವಾ ರೇರ್ಲಿ ಯೂಸ್ಡ್ ಯಾರಾದರೂ ಗೆಸ್ಟ್ಗಳು ಬಂದಾಗ ಮಾತ್ರನೇ ಯೂಸ್ ಮಾಡೋ ಅಂಥದ್ದನ್ನ ಇಲ್ಲಿ ಇಟ್ಕೊಂಡಿದ್ದೆ ಒಳಗಡೆ. ಅದು ತೆಗೆದ್ಬಿಟ್ಟು ಮೇಲೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಸಿಂಕ್ ಕೆಳಗಡೆ ದಿನಸಿ ಸಾಮಾನುಗಳು, ಅಂದರೆ ಊರಿಗೆ ಹೋದಾಗ ಅಲ್ಲಿ ಹಸಿಟ್ಟು ಕೊಟ್ಟಿರ್ತಾರೆ, ಅಕ್ಕಿ ಕೊಟ್ಟಿರ್ತಾರೆ, ತೆಂಗಿನಕಾಯಿ ಎಲ್ಲನೂ ಇಲ್ಲಿ ಸಿಂಕ್ ಕೆಳಗಡೆ, ವಾಶ್ ಬೇಸಿನ್ ಕೆಳಗಡೆ ಇಡ್ತಾ ಇದ್ದೆ. ಸೊ ಅಲ್ಲಿ ರಾಜೇಶ್ ಇಡಬೇಡ ಕಣೋ, ಏನಾದರೂ ಲೀಕ್ ಆಗೋ ಚಾನ್ಸಸ್ ಇರುತ್ತೆ, ಅವಾಗ ಕೆಟ್ಟೋಗುತ್ತೆ ಎಲ್ಲನೂ ಅಂತ ಹೇಳ್ತಿದ್ದು. ಬಟ್ ನನಗೆ ಬೇರೆ ಆಪ್ಷನ್ನೇ ಇರಲಿಲ್ಲ, ಬೇರೆ ಕಡೆ ಜಾಗನೇ ಇರಲಿಲ್ಲ ಇಡೋದಕ್ಕೆ. ಈಗ ಏನು ಮಾಡಿದ್ದೀನಿ, ಇಲ್ಲಿ ಇದ್ದಿದ್ದಂಥ ಪಾತ್ರೆಗಳನ್ನೆಲ್ಲನೂ ಮೇಲ್ಗಡೆ ಹಾಕಿದ್ದೀನಿ. ಆ್ಯಂಡ್ ಅಲ್ಲಿ ಇದ್ದಂಥ ಅಕ್ಕಿ ಕಾಳು ಎಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ ಈಗ. ಸೊ ಸಾರ್ಟೆಡ್ ಸದ್ಯಕ್ಕೆ ಇಲ್ಲಿ 2 ಬಾಕ್ಸಲ್ಲಿ ಮತ್ತು ಇಲ್ಲಿ 2 ಬಾಕ್ಸಲ್ಲಿ ಫಿಲ್ ಮಾಡಿ ಇಟ್ಟಿದ್ದೀನಿ. ಬಾಕಿ ಬಾಕ್ಸಸ್ ಎಲ್ಲನೂ ಇನ್ನೂ ಖಾಲಿ ಇದೆ. ಫ್ಯೂಚರಲ್ಲಿ ಅಲ್ಲಿಂದ ಇಲ್ಲಿಂದ ಅಲ್ಲಿ ಮಾಡಬೇಕು. ಅದನ್ನೆಲ್ಲ ನಾನು ಇನ್ನೂ ಮಾಡಿಲ್ಲ. ಜಸ್ಟ್ ಕೆಳಗಡೆ ಏನೇನು ಇಟ್ಕೊಂಡಿದ್ನೋ ಅದನ್ನು ಮೇಲ್ಗಡೆ ಹಾಕಿದ್ದೀನಿ ಸ್ನೇಹಿತರೆ. ಸೊ ಇಷ್ಟಾಯಿತು ನನ್ನದು ಆರ್ಗನೈಸಿಂಗು. ನಾನು ಇದ್ರದ್ದೆಲ್ಲನೂ ತೋರಿಸಿದ್ದೆ ಅನಿಸುತ್ತೆ. ಮೇಲ್ಗಡೆಯಿಂದ 3 ಫಿಲ್ ಮಾಡಿದ್ದೆ, ಆಮೇಲೆ ಕೆಳಗಡೆ ಕೂಡ ಮಾಡಿದ್ದೀನಿ. ಇಲ್ಲಿ ನಾನು ಕ್ಯಾಸರೋಲ್ಸ್ ಇಟ್ಟಿದ್ದೀನಿ ಆ್ಯಂಡ್ ಕೆಳಗಡೆ ಕುಕ್ಕರ್ಸ್ ಇಟ್ಟಿದ್ದೀನಿ. ಕುಕ್ಕರ್ ದಿನಾನೂ ಯೂಸ್ ಮಾಡ್ತೀನಿ ನಾನು, ಅದಕ್ಕೆ ಈಸಿ ಆಕ್ಸೆಸಿಬಲ್ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಆರ್ಗನೈಸಿಂಗ್ ಆಯಿತು ಸ್ನೇಹಿತರೆ. ಇನ್ನು ಹೊಸ ಬಾಟಲ್ಸ್ ತೊಗೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ಬೇಕು. ಆಮೇಲೆ ಅಷ್ಟೇ ಸದ್ಯಕ್ಕೆ. ಈಗ ನಾನು ಅಡುಗೆ ಮಾಡೋಣ ಅಂತ ಬಂದೆ. ಅಡುಗೆಗೆ ಇವತ್ತು ಸಾರು ಮಾಡೋಣ ಅಂದ್ಕೊಂಡೆ. ಆಮೇಲೆ ನೆನಪಾಯಿತು, ಇವತ್ತು ನಮ್ಮಮ್ಮ ಮತ್ತು ಅಪ್ಪ ಬರ್ತಾ ಇದ್ದಾರೆ. ಅವರು ರಾತ್ರಿಗೆ ರೈಸ್ ಊಟ ಮಾಡೋದಿಲ್ಲ. ಸೊ ಸಾಂಬಾರು ಮಾಡಿದ್ರೆ ಜಸ್ಟ್ ಇವಾಗ ಮಧ್ಯಾಹ್ನಕ್ಕೆ ಮಾತ್ರನೇ, ರಾತ್ರಿಗೆ ಇನ್ನೂ ಏನಾದರೂ ಚಪಾತಿ ಜೊತೆ ಏನಾದರೂ ಮಾಡಬೇಕಾಗುತ್ತೆ. ಬೇಡ ಬಿಡು, ಏನಾದರೂ ಲೈಟಾಗಿ ಈಗ ಮಾಡ್ಕೊಳ್ಳೋಣ. ನಮ್ಮ ಸಾನುಗೆ ಬಿಸಿ ಅನ್ನದ ಜೊತೆ ತುಪ್ಪ, ಪೆಪ್ಪರ್ ಪೌಡರ್, ಉಪ್ಪು ಹಾಕ್ಕೊಟ್ಬಿಟ್ರು ಕೂಡ ಇಷ್ಟಪಟ್ಟು ತಿಂತಾಳೆ. ಅದ್ರ ಜೊತೆ ಸ್ವಲ್ಪ ಮೊಸರು ಊಟ ಮಾಡೋಣ. ರಾಜೇಶ್ಗೆ ಸ್ವಲ್ಪ ಮೊಸರು ಇವಾಗ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂದ್ಬಿಟ್ಟು ಅವರು ಹಾಲು, ಮೊಸರು, ಡೈರಿ ಪ್ರಾಡಕ್ಟ್ಸ್ ಏನೂ ತೊಗೊಳೋದಿಲ್ಲ. ಅವ್ರಿಗೋಸ್ಕರ ಏನಾದರೂ ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ಅನ್ನಕ್ಕೆ. ಸೊ ನನಗೆ ಮತ್ತು ಸಾನಿಗೆ ಇವತ್ತು ಮೊಸರನ್ನ, ಅದರ ಜೊತೆ ಹಪ್ಪಳ ಸುಡೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ. ಇದು ಲಿಜ್ಜತ್ ಪಾಪಡ್ ಅಂತ ಬರುತ್ತಲ್ವ, ಮಸಾಲ ಪಾಪಡು, ಅದು. ಇದನ್ನು ನಾನು ಎಣ್ಣೆಲಿ ಫ್ರೈ ಮಾಡೋದಿಲ್ಲ, ಸ್ಟವ್ ಮೇಲೆ ಡೈರೆಕ್ಟ್ ಮಾಡೋಣ ಅಂತ ಅದು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಸೊ ಈಗ ಅಡುಗೆಗೆ ಸಾರ್ಟೆಡು ಈಗ ಮಾಡಿಬಿಟ್ರೆ ಇನ್ನು ರಾತ್ರಿಗೇನೆ. ಬನ್ನಿ ಸ್ನೇಹಿತರೆ, ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ದಿನ ಹೇಗೋಗುತ್ತೆ ನೋಡೋಣ. ಇವತ್ತು ಬೆಳಿಗ್ಗೆ ಸ್ನೇಹಿತರೆ ನಾನು ಆಮ್ ಪಾಪಡ್ ಮಾಡಿದೆ. ಆ್ಯಕ್ಚುಲಿ ಇದನ್ನು ಸಮ್ಮರಲ್ಲಿ ಮಾಡಬೇಕಿತ್ತು, ಆದರೆ ಸಮ್ಮರಲ್ಲಿ ನಾವು ಫಸ್ಟ್ ಟೈಮ್ ಮಾವಿನ ಹಣ್ಣುಗಳನ್ನ ತೊಗೊಂಡಾಗ ಊರಿಗೋಗಿದ್ದೆ. ಊರಿಗೋಗಿ ಬಂದ ಮೇಲೆ ಮಾಡೋದಕ್ಕೆ ಆಗೇ ಇರಲಿಲ್ಲ. ನಾವು ಆವಾಗಲೇ ಅನಿಸುತ್ತೆ ಮ್ಯಾಂಗೋನ ಅಷ್ಟೊಂದು ತೊಗೊಂಡಿದ್ದು. ಅದ್ರ ಮುಂಚೆ ಒಂದು 2-3 kg ಏನೋ ತೊಗೊಂಡು ತಿಂದಿದ್ವಿ ಅಷ್ಟೇ. ಆಮ್ ಪಾಪಡ್ ಮಾಡಿರಲಿಲ್ಲ. ಈ ಸಾರಿ ಸಮ್ಮರ್ ಬೇಗನೆ ಶುರು ಆಯಿತು, ಬಟ್ ಬೇಗನೂ ಎಂಡ್ ಕೂಡ ಆಗೋಯ್ತು. ಬಂದ ಮೇಲೆ ಇನ್ನೇನು ಮಳೆ ಶುರು ಆಗಿಬಿಟ್ಟಿತ್ತಲ್ಲ ಅಂದ್ಬಿಟ್ಟು ನಾನು ಮಾಡೇ ಇರಲಿಲ್ಲ. ಈಗ ಮಧ್ಯ ಒಂದು 2 ದಿನ ಬಿಸಿಲಿರುತ್ತೆ, ಆಮೇಲೆ ಮಳೆ ಬರುತ್ತೆ, ಆ ಥರ ನೋಡಿಕೊಂಡು ಇವತ್ತು ಮಾಡೇ ಬಿಡೋಣ. ಈ ವರ್ಷ ಮಾಡೇ ಇರಲಿಲ್ಲ, ಅದಕ್ಕೆ ಬೇಡಪ್ಪ ಈ ಸರಿ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಮಾಡೋಣ. ಯಾಕಂದರೆ ಇದು ನನಗೂ ಇಷ್ಟ, ಸಾನುಗೂ ಇಷ್ಟ, ಆ್ಯಂಡ್ ಸಾನು ಫ್ರೆಂಡ್ಗೂ ಇಷ್ಟ. ಅದಕ್ಕೆ ಅವಳಿಗೂ ಸ್ವಲ್ಪ ಟೇಸ್ಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಇವತ್ತು ಬೆಳಿಗ್ಗೆನೆ ಮಾಡಿದ್ದೆ ನಾನು. ಸೊ ಅದಕ್ಕೇನು ಮಾಡ್ತಾ ಇದ್ದೀನಿ, ಮೊದಲು ಮ್ಯಾಂಗೋ ಪಲ್ಪನ್ನು ತೊಗೊಳ್ತಾ ಇದ್ದೀನಿ. ಇದು ನಾವು ನೀರು ಹಾಕಿದ ಹಾಗೆ ಗ್ರೈಂಡ್ ಮಾಡ್ಕೊಳ್ಬೇಕು, ಅಂದರೆ ಫುಲ್ ಸ್ಮೂತ್ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಇದು ಯಾವುದಾದ್ರೂ ಮಾವಿನ ಹಣ್ಣಲ್ಲಿ ಮಾಡ್ಬೋದು. ನಾನು ಪ್ರಿಫರ್ ಮಾಡೋದು ಯಾವುದು ಗೊತ್ತಾ, ತುಂಬ ಸಪ್ಪೆ ಇರುತ್ತೆ ನೋಡಿ, ತಂದುಬಿಟ್ಟಿರ್ತೀವಿ, ತಿನ್ನೋದಕ್ಕೆ ಆಗ್ತಾ ಇರಲ್ಲ, ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಅದಕ್ಕೆ ನಾನು ಸಕ್ಕರೆ ಹಾಕಿಬಿಟ್ಟು, ಹುಳಿ ಇರೋದಿಲ್ವಲ್ಲ, ಸಪ್ಪೆ ಇರುತ್ತೆ, ಅದಕ್ಕೆ ಸ್ವಲ್ಪ ನಿಂಬೆ ಜ್ಯೂಸ್ ಹಾಕಿಬಿಟ್ಟು ಮಾಡ್ತೀನಿ. ಇಲ್ಲ ಅಂದರೆ ತುಂಬಾ ಹಣ್ಣಾಗ್ಬಿಟ್ಟಿರುತ್ತೆ, ತುಂಬಾ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟ ಆಗ್ತಾ ಇರಲ್ಲ.
ಅಥವಾ ತುಂಬಾನೇ ಹುಳಿ ಇರುತ್ತೆ ಅನ್ಕೊಳ್ಳಿ, ಆ ಹುಳಿ ಇರೋ ಅಂತ ಮಾವಿನ ಹಣ್ಣಲ್ಲಿ ಕೂಡ ಮಾಡ್ಬೋದು. ಅದಕ್ಕೆ ನಿಂಬೆಹಣ್ಣು ಜ್ಯೂಸ್ ಹಾಕೋ ನೆಸಸರಿ ಇರೋದಿಲ್ಲ. ಸೊ ಅಂತ ಮಾವಿನ ಹಣ್ಣು ಅಥವಾ ಈ ಪಲ್ಪಿ ಆರೆಂಜ್ ಇರುತ್ತಲ್ವಾ, ಈ ಆರೆಂಜ್ ಅಂತ ಇದೀನಿ, ಪಲ್ಪಿ ಮ್ಯಾಂಗೋ ಇರುತ್ತಲ್ವಾ, ಯಾವ ತರ ಅಂದ್ರೆ ಬ್ಯಾಗನ್ ಪಲ್ಲಿ ಬರುತ್ತೆ, ದಪ್ಪಕ್ಕಿರತ್ತೆ, ಅದು ಅಷ್ಟೊಂದು ಟೇಸ್ಟ್ ಇರಲ್ಲ. ಕೆಲವೊಂದ್ಸಾರಿ ಸಪ್ಪೆ ಇರುತ್ತೆ, ಕೆಲವೊಂದ್ಸಾರಿ ಸಿಹಿ ಇರುತ್ತೆ, ಬಟ್ ತುಂಬಾ ಸಿಹಿ ಅಂತ ಏನಿರೋದಿಲ್ಲ. ಸೊ ಅಂಥದನ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಮ್ಯಾಂಗೋ ಗ್ರೈಂಡ್ ಮಾಡಿ ಆದಮೇಲೆ ನಾನು ಪ್ಯಾನ್ ತೊಗೊಂಡಿದ್ದೀನಿ. ಇದರಲ್ಲಿ ಕುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇಯಿಸ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಅಗ್ಲಕ್ಕಿರೋ ಅಂಥ ಪ್ಯಾನ್ ಮತ್ತು ಮಂದಕ್ಕಿರೋ ಅಂಥ ಪ್ಯಾನ್ ತೊಗೊಂಡಿದ್ದೀನಿ. ಇದು ಸ್ಟೀಲಿಂದಾಗಿದೆ, ಆದರೂ ಕೂಡ ತಳ ಹಿಡಿಯೋದಿಲ್ಲ, ಯಾಕಂದರೆ ಇದು ಟ್ರೈಪ್ಲೇ. ಇದ್ರ ಲಿಂಕ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈವನ್ ಹೀಟ್ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡೋದ್ರಿಂದ ಒಂದೇ ಕಡೆ ತಳ ಹಿಡಿಯೋದಿಲ್ಲ. ಸ್ವಲ್ಪ ಪ್ಯಾನ್ ಬಿಸಿ ಆದ ತಕ್ಷಣ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೇನು ಹಾಕೋದಿಲ್ಲ, ಹಾಗೆ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಸಾಟೆ ಮಾಡ್ಕೊಳ್ಬೇಕು. ಆ್ಯಂಡ್ ಇದು ನಾನು ರೆಡ್ ಕಲರ್ದು ಸ್ಪ್ಯಾಚುಲಾ ಸಿಲಿಕಾನ್ದು, ಎಷ್ಟು ಚೆನ್ನಾಗಿ ಎಲ್ಲಾನು ನೀಟಾಗಿ ತೆಗೆದುಕೊಳ್ಳುತ್ತೆ ನೋಡಿ. ಆ್ಯಂಡ್ ಇದರಲ್ಲೇ ನಾವು ಸಾಟೆ ಮಾಡೋದ್ರಿಂದ ಶಬ್ದ ಕೂಡ ಬರಲ್ಲ, ಸ್ಕ್ರಾಚಸ್ ಕೂಡ ಆಗೋದಿಲ್ಲ ಸ್ಟೀಲ್ ಪಾತ್ರೆಗೆ. ಇದು ನೋಡಿ ಈಗ ಬೆಂದಿದೆ, ಕಲರ್ ಚೇಂಜ್ ಆಗಿದೆ. ಈಗ ನಾನು ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಸ್ವಲ್ಪ ಜಾಸ್ತಿ, ಅದು ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾನೆಷ್ಟು ಅಂದರೆ 1 ಕಪ್ ಪಲ್ಪ್ಗೆ ಅರ್ಧ ಕಪ್ ಅಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ. ಅದು ಸ್ವೀಟ್ ಬರುತ್ತೆ, ಇನ್ನು ಒಂದು ಸ್ವಲ್ಪ ಗಟ್ಟಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಪ್ರಿಸರ್ವೇಟಿವ್ ಥರನೂ ಕೆಲಸ ಮಾಡುತ್ತೆ. ಮೀಡಿಯಂ ಫ್ಲೇಮಲ್ಲೇ ಸಕ್ಕರೆ ಕರಗೋ ತನಕ ನಾವು ಇದನ್ನ ಬೇಯಿಸ್ಕೊಂಡ್ರೆ ಸಾಕು. ಇದು ತುಂಬ ಗಟ್ಟಿ ಆಗಬೇಕು ಅನ್ನೋ ಥರ ಇಲ್ಲ, ಕನ್ಸಿಸ್ಟೆನ್ಸಿ ನೋಡಿ. ನಾನು ಇದು ಥಿಕ್ಕಾಗಿ ಮಾಡ್ಬೋದಿತ್ತು, ಥಿಕ್ಕಾಗಿ ಮಾಡಿದಾಗ ಒಂಥರ ಚೆನ್ನಾಗಿ ಬರುತ್ತೆ. ಆದರೆ ಈಗ ಬಿಸಿಲಿಲ್ಲ, ಅವಾಗವಾಗ ಮಳೆ ಬರ್ತಾ ಇರುತ್ತೆ, ಬೇಗ ಒಣಗಲಿ ಅಂದ್ಬಿಟ್ಟು ತೆಳ್ಳಗೆ ಮಾಡ್ತಾ ಇದ್ದೀನಿ. ಜಸ್ಟ್ ಲೈಕ್ ಪಾಪಡ್ ಬರುತ್ತಲ್ಲ, ಅದೇ ಥರ ತೆಳ್ಳಗೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನಿಮಗೆ ಆಗಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ 1 ಡ್ರಾಪ್. ಅದು ಅಷ್ಟು ಬೇಗ ರನ್ನಿಂಗ್ ಕನ್ಸಿಸ್ಟೆನ್ಸಿಲಿ ಇರೋದಿಲ್ಲ, ಅಂದರೆ ನೀರು ಹಾಕಿದಾಗ ಹೇಗೆ ಜಾರ್ಕೊಂಡು ಬರುತ್ತೋ ಆ ಥರ ಇದು ಬರೋದಿಲ್ಲ. ಈಗ ನೋಡಿ ಇದು ಎಷ್ಟು ನಿಧಾನಕ್ಕೆ ಮೂವ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಟೆಸ್ಟ್ ಮಾಡ್ಬೋದು ನೀವು ಸಣ್ಣ ಪ್ಲೇಟ್ಗೆ ಹಾಕ್ಕೊಂಡು. ಚೆನ್ನಾಗಿ ಬಿಸಿಲಿದ್ರೆ 2 ದಿನದಲ್ಲಿ ಇದು ಡ್ರೈ ಆಗಿಬಿಡುತ್ತೆ. ಅಂದರೆ ಒಂದು ಸಾರಿ ಮೇಲ್ಗಡೆದು ಡ್ರೈ ಆಗುತ್ತೆ, ಅದನ್ನು ತಿರುಗಿಸಿ ಹಾಕಿದಾಗ ಕೆಳಗಡೆದು ಕೂಡ ಡ್ರೈ ಆಗಿಬಿಡುತ್ತೆ. ಇಲ್ಲ ಮಳೆ ಬರ್ತಾ ಇದೆ ಅಂದರೆ ಇದು ಹೊರಗಡೆ ಇಟ್ಟರೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಫ್ರಿಜ್ಜಲ್ಲಿ ಹೀಗೆ ಇಡಬೇಕು. ಸೊ ಫ್ರಿಜ್ಜಲ್ಲಿ ಏರ್ ಡ್ರೈ ಇರುತ್ತಲ್ವಾ, ಆಗ ಇದು ಕೆಡೋದಿಲ್ಲ, ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ. ಈಗ ಸಂಜೆ ಆಗ್ತಾ ಇದೆ ಸ್ನೇಹಿತರೆ, ಅಪ್ಪ ಅಮ್ಮನಿಗೆ ಫೋನ್ ಮಾಡಿದ್ದೆ. ಅವರು ಸ್ವಲ್ಪ ಲೇಟ್ ಆಗುತ್ತೆ ನಾವು ಬರೋದು, ಹೊರಟಿದ್ದು ಕೂಡ ಲೇಟು ಅಂತ ಹೇಳಿದ್ರು. ಸರಿ ಈಗ ನಾನು ಸ್ವಲ್ಪ ಫ್ರೀ ಇದ್ದೆ, ಸೋಫಾ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನೋಡಿ ಕವರ್ ಹಾಕಿರ್ತೀನಿ, ಆದರೂ ಕೂಡ ಏನಾದರೂ ಒಂದು ಬಿದ್ದಿರತ್ತೆ ಎಂಡಲ್ಲಿ ಅದನ್ನು. ಆ್ಯಂಡ್ ಫೀಲ್ ಮಾಡಿ ನೋಡಿದಾಗ ಸ್ವಲ್ಪ ಒಂಥರ ಧೂಳು ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಅಪ್ಪ ಅಮ್ಮ ಬರ್ತಾ ಇರೋದು ಫಸ್ಟ್ ಟೈಮು ನಾವು ಸೋಫಾ ಎಲ್ಲ ಮಾಡಿಸಿದ್ಮೇಲೆ. ಅವ್ರೇನಾದರೂ ಈ ಥರ ಕೈ ಆಡಿಸಿದಾಗ ಅವ್ರಿಗೂ ಧೂಳು ಅಂತ ಅನ್ಸಿದ್ರೆ ಅದು ರಿಯಲ್ ಫೀಲ್ ಬರಲ್ಲ ಸೋಫಾದು. ಅದಕ್ಕೆ ಇವತ್ತು ವ್ಯಾಕ್ಯೂಮ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನಿವತ್ತು ಯೂಸ್ ಮಾಡ್ತಾ ಇರೋದು ಅಗಾರೋ ಹ್ಯಾಂಡ್ ಹೆಲ್ಡ್, ಅಂದರೆ ಕೈಯಲ್ಲಿ ಇಟ್ಕೊಂಡು ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದಂತ ವ್ಯಾಕ್ಯೂಮ್ ಕ್ಲೀನರು. ಇದು ಫ್ಲೋರ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಇದೇನಿದ್ರೂ ಈ ಥರ ಸೋಫಾ, ಬೆಡ್, ಶೆಲ್ಫ್ಗಳು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆ್ಯಂಡ್ ಕನ್ವೀನಿಯೆಂಟ್. ಅಂದರೆ ಇದು ತುಂಬ ಭಾರ ಇರೋದಿಲ್ಲ, ಲೈಟ್ ವೇಟ್ ಇರುತ್ತೆ. ಆ್ಯಂಡ್ ಧೂಳು ಕ್ಲೀನ್ ಮಾಡ್ಕೊಳ್ಳೋದು ಕೂಡ ಈಸಿನೇ, ಒಂದೇ ಕೈಯಲ್ಲಿ ಇಟ್ಕೊಂಡು ನಾವು ಇದನ್ನು ಆಪ್ರೇಟ್ ಮಾಡ್ಕೊಳ್ಬೋದು. ನಾನು ಸೋಫಾ ತಂದಾಗ್ಲಿಂದ 1 ಸಾರಿ ಏನೋ ವ್ಯಾಕ್ಯೂಮ್ ಮಾಡಿದ್ದೆ ಅಷ್ಟೇ. ಅದಕ್ಕೆ ಇವತ್ತು ಸರಿ ಅವ್ರ ನೆಪದಲ್ಲಿ ನಾನು ವೀಕ್ಲಿ ಒನ್ಸ್ ಆರ್ 15 days ಒನ್ಸ್ ಮಾಡಬೇಕು ಅಂತ ಇದ್ದಿದ್ದು, ಮಾಡಿರಲಿಲ್ವಲ್ಲ. ಈಗ ಹೇಗಿದ್ರು ರಿನೋವೇಷನ್ ಎಲ್ಲ ಆದಮೇಲೆ ಜಸ್ಟ್ ಡಸ್ಟಿಂಗ್ ಮಾಡ್ಕೊಂಡಿದ್ದೆ, ವ್ಯಾಕ್ಯೂಮ್ ಮಾಡಿರಲಿಲ್ಲ. ಇವತ್ತು ನೀಟಾಗಿ ಮಾಡಿಬಿಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದೇನಾದರೂ ನಿಮಗೆ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಇಟ್ಟಿರ್ತೀನಿ, ಚೆಕ್ ಮಾಡಿ. ಇದು ಕ್ಲೀನ್ ಮಾಡೋದು ಹೇಗೆ ನೀವು ಯೂಸ್ ಮಾಡಿದ್ಮೇಲೆ ಅಂತ ಕೆಲವೊಬ್ರು ಕೇಳ್ತಾ ಇದ್ರು. ಸೊ ಅದನ್ನು ಕೂಡ ತೋರಿಸ್ತೀನಿ. ತುಂಬಾ ಈಸಿ, ಒಂದು ಬಟನ್ ಇರುತ್ತೆ, ಪುಷ್ ಮಾಡಿದ್ರೇ ಅದು ಓಪನ್ ಆಗುತ್ತೆ. ಅಲ್ಲಿ ಡಸ್ಟ್ ಕಲೆಕ್ಟ್ ಆಗುತ್ತೆ, ಕಸ ಇದ್ರೆ ನಿಮಗೆ ಕಾಣುತ್ತೆ ಅಲ್ಲಿ ಕಸ ಕಲೆಕ್ಟ್ ಆಗಿರುತ್ತೆ. ಆದರೆ ಇದು ಧೂಳು ಬರೀ, ಅದು ತುಂಬಾ ಸಣ್ಣ ಡಸ್ಟ್. ಅದಕ್ಕೆ ಅದು ಬ್ಯಾಗ್ಗೇನೆ, ಅಲ್ಲಿ ಒಂದು ಬ್ಯಾಗ್ ಇರುತ್ತೆ, ಅದಕ್ಕೇನೆ ಅಂಟ್ಕೊಂಡಿರುತ್ತೆ. ಸೊ ನಾವು ಅದನ್ನು ಡಸ್ಟ್ ಮಾಡ್ಕೊಳ್ಬೇಕು ಅಷ್ಟೇ. ಡಸ್ಟ್ ಮಾಡಿ ಮತ್ತೆ ಅದನ್ನು ಹಾಕಿದ್ರೆ ನೆಕ್ಸ್ಟ್ ಟೈಮ್ಗೆ ರೆಡಿ ಟು ಯೂಸ್.
ಸಂಜೆ 6:30 7 ಗಂಟೆ ಅಂದ್ಕೊಳ್ಳಿ. ಆ ಟೈಮ್ಗೆ ಅಪ್ಪ ಅಮ್ಮ ಇಬ್ಬರು ಬಂದರು. ಪುಣ್ಯಕ್ಕೆ ಇವತ್ತು ಮಳೆ ಇರಲಿಲ್ಲ ಸ್ನೇಹಿತರೆ. ನಾನು ಅಮ್ಮನಿಗೆ ಹೇಳಬೇಕಿತ್ತು, ಮರ್ತೇ ಬಿಟ್ಟಿದ್ದೆ. ಛತ್ರಿ ತೊಗೊಂಡು ಬಮ್ಮ, ಎಲ್ಲಾದರೂ ಮಧ್ಯ ಸಿಗಾಕೊಂಡ್ರೆ ಏನು ಮಾಡ್ತೀಯಾ ಅಂತ. ಅವರು ಲಗೇಜ್ ಜಾಸ್ತಿ ಇದೆ ಅಂತಲೇ ಹೇಳಿದರು. ನಮ್ಮ ಮನೇಲಿ ಮಾವಿನ ಹಣ್ಣು ಬಿಡುತ್ತಲ್ವಾ, ಅದೆಲ್ಲನೂ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಅದು ಹೇಳಿದ್ರೆ ಅವರು ಭಾರ ಅಂದ್ಬಿಟ್ಟು ತರ್ತಾರೋ ಇಲ್ವೋ ಅಂದ್ಕೊಂಡು ಯೋಚನೆಯಲ್ಲಿ ನಾನು ಹೇಳೋದನ್ನೇ ಮರ್ತುಬಿಟ್ಟೆ. ಬಟ್ ಲಕ್ಕಿಲಿ ಇವತ್ತು ಮಳೆ ಬಂದಿಲ್ಲ. ನೋಡಿ ಸಾನು, ಮಮ್ಮ ನೋಡು ಇದು ಎಷ್ಟು ಭಾರ ಇದೆ ಅಂತ ಹೇಳ್ತಾ ಇದ್ದಾಳೆ. ನಮ್ಮ ಅಪ್ಪ ಅಮ್ಮ ಯಾವಾಗ್ಲೂ ಏನಾದರೂ ಒಂದು ಹೊಸದು ನೋಡಿದಾಗ ನಮ್ಮ ಮನೆಯಲ್ಲಿ ಅದೇನು ಎತ್ತ ಅಂತ ಕೇಳ್ತಾರೆ. ಅದಕ್ಕೆ ಸಾನೂನವ್ರು ಇನೋವೇಷನ್ ಮಾಡಿ ಸ್ವಲ್ಪ ದಿನಕ್ಕೇನೆ ಕೇಳ್ತಾ ಇದ್ಲು, ಅಮ್ಮ ಡಾಡಾ ಮಮ್ಮ ಅಮ್ಮಮ್ಮ ಮತ್ತು ಬಾಬಾ ಬಂದಾಗ ಏನಂತ ಹೇಳ್ತಾರೆ ಇದನ್ನೆಲ್ಲ ನೋಡಿಬಿಟ್ಟು ಅಂತ. ಅದಕ್ಕೆ ನಾನು ಅಂತಿದ್ದೆ, ಅಮ್ಮಮ್ಮ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಾಬಾ ಸ್ವಲ್ಪ ಟೆಕ್ನಿಕಲ್ಲು, ಅವರು ಡ್ಯಾಡಾ ಜೊತೆ ಇದನ್ನೆಲ್ಲ ಹೇಗೆ ಮಾಡಿದ್ರಿ ಅಂತ ಕೇಳ್ತಾರೆ. ಅವರು ಜಾಸ್ತಿ ಏನು ಅಪ್ರಿಸಿಯೇಷನ್ ಮಾಡೋದಿಲ್ಲ. ಅವ್ರಿಗೇನಿದ್ರು ಟೆಕ್ನಿಕಲ್ ಇಂಪಾರ್ಟೆಂಟು, ನಮ್ಮಮ್ಮನಿಗೆ ಬ್ಯೂಟಿ ಅದು ಇಂಪಾರ್ಟೆಂಟು. ನಾನು ಅಂದಿದ್ದೆ ಬಂದ ತಕ್ಷಣವೇ ಆ ಥರ ಹೇಳ್ತಾರೆ ಅಂತ, ಬಟ್ ಇನ್ನೂ ಹೇಳಿರಲಿಲ್ಲ. ರಾಜೇಶ್ ಮೀಟಿಂಗಲ್ಲಿದ್ದರು, ಅದಕ್ಕೆ ಬಂದ ಮೇಲೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ಸೊ ಆ ಕಾನ್ವರ್ಸೇಷನ್ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಇದೆಲ್ಲ ಮಾಡಿಸಿದ್ಮೇಲೆ ಅಮ್ಮಮ್ಮನೇ ಫಸ್ಟ್ ಬಂದಿರೋದಂತೆ, ಇನ್ಯಾರು ಬಂದಿಲ್ವಲ್ಲ. ಮಾಲ್ಗಳಲ್ಲಿ ಆಗ್ತಾರಲ್ಲ ಅದು ಒಂದೊಂದು ಆಫ್ ಮಾಡೋಕ್ಕಾಗಲ್ಲ, ಫುಲ್ಲು ಎಲ್ಲ ಅದರಲ್ಲಿ ಆಕ್ಚುಲಿ ಇನ್ನೊಂದು ಲೈಟ್ ಡಿಮ್ದು ಸಿಗುತ್ತೆ, ನಾವು ಅದನ್ನಂತ ತಂದಿದ್ದು. ಅದು ನೋಡಿದ್ರೆ ಹೆವಿ ಚೆನ್ನಾಗಿದೆ. ಅಯ್ಯೋ ಇವೆಲ್ಲ ಸಿಂಪಲ್, ಇದಕ್ಕಿಂತ ಫ್ಯಾನ್ಸಿ ಬೇಜಾನಿದೆ. ನೀವು ನೋಡಿದ್ರೆ ಅಂಗಡಿಲಿ ತರಗಟ್ಟ ಹೋಗುತ್ತೆ. ತರ್ರಾವರಿ ಇದೆ ಗ್ಲಾಸ್ ಟೈಪ್, ಇದು ಫೈಬರ್ ಗ್ಲಾಸ್ ಟೈಪ್. ಇದೆಲ್ಲ ನಾನೇ ಮಾಡಿದ್ದು, ನಾನೇ ಫಿಕ್ಸ್ ಮಾಡಿದ್ದೆಲ್ಲ. ಅಪ್ಪ ಎಲ್ಲೋ ವಿಡಿಯೋ ನೋಡಿಲ್ಲ ಅನ್ಸುತ್ತೆ. ಇದೆಲ್ಲ ನಾನೇ ಮಾಡಿದ್ದು. ಲೇಬರ್ ಅವ್ರ ಇಂಜಿನಿಯರ್. ವೆರಿ ಗುಡ್. ಮೈಸೂರು ಮೆಟೀರಿಯಲ್ ತಂದು ಫುಲ್ ನಾನೇ ಮಾಡಿದ್ದು. ಅದನ್ನೇ ರಿಸರ್ಚ್ ಮಾಡಿ ಯಾವ ಮಟೀರಿಯಲ್ ತರಬೇಕು, ಹೆಂಗ್ ಮಾಡಬೇಕು ಅವನ್ನೆಲ್ಲ ನೋಡಿ ಇವ್ರ ಕೈಯಲ್ಲಿ ಮಾಡಿಸಿರೋದು. ವೈರಿಂಗ್ ಎಲ್ಲ ಅವರೇ ಮಾಡಿದ್ದು. ವೈರಿಂಗ್ ಎಲ್ಲ ನಾನೇ ಮಾಡಿ ಎಲ್ಲ. ಇದು ಅಷ್ಟೇ, ಅಲ್ಲಿ ಎಲ್ಲ ವೈರಿಂಗ್ ತಂದು ಫಿಟ್ ಮಾಡಿ ನಾನೇ ಮಾಡಿದ್ದೆಲ್ಲ. ನನಗೆ ಹಿಂಗ್ ಬೇಕು ಅನ್ನೋದು ಅವರು ಸರ್ ಹಿಂಗ್ ಮಾಡ್ಬೇಕು ಇದಕ್ಕೆ ಅಂದ್ಬಿಟ್ಟು ಮಾಡೋದು. ಅನ್ಬಿಲಿಯಬಲ್ ಅಂತಾರೆ, ವಿಡಿಯೋ ನೋಡಿಲ್ಲ ಇವ್ರಾಗ. ಬಟ್ ಟೈಮ್ ತಗೊಂಡೆ, ವೀಕೆಂಡ್ ಅಲ್ಲೇ ಕೆಲಸ ಮಾಡೋದಲ್ವಾ, ಬೇರೆ ಬೇರೆ ಕೆಲ್ಸಗಳೆಲ್ಲ ಮುಗಿಸ್ಕೊಂಡು ಶನಿವಾರ ಯೋಚನೆ ಮಾಡಿ ಎಷ್ಟೆಲ್ಲ ಮಾಡಿದಿರಲ್ಲ. ಮೈಸೂರು ತಗೊಂಡಿದ್ದಲ್ವಾ, ಲೆಂತ್ ಇಷ್ಟು ಇಲ್ಲ ಇಲ್ಲ ಇನ್ನ ಉದ್ದ ಇರುತ್ತೆ, ಇನ್ನೂ ಉದ್ದ ಇರುತ್ತೆ. ಅದು ಕಟ್ ಮಾಡ್ಕೊಂಡಿದ್ದು. ಅದಕ್ಕೆ ಮಷೀನ್ ತಗೊಂಡ್ ಬಂದಿದ್ದು. ತಂದು ಕಟರ್ ಮಷೀನ್ ಅದು ಯೂಸ್ ಮಾಡ್ಕೊಂಡು ಕಟ್ ಮಾಡಿದ್ದು. ಅದನ್ನು ಪತ್ತೆ ಮಾಡಿ ಬಾಡಿಗೆ ತಗೊಂಡ್ ಬಂದು ಇದೆಲ್ಲ ನಮ್ದು ಇದು ಫಿಟ್ಮೆಂಟ್. ಲಾಫ್ಟ್ ಮಾಡೋಣ ನಾನೇ ಅಂತ ಟ್ರೈ ಮಾಡೋಣ ಅಂತ ಅನ್ಕೊಂಡು ಅದಕ್ಕೆ ಅಂತಾನೆ ಬೇರೆ ಗಮ್ ಸಿಗುತ್ತೆ. ಇದೆಲ್ಲ ನಾನೇ ಮಾಡಿದ್ದು. ಇನ್ನ ಮಟೀರಿಯಲ್ ಏನೇನೋ ಮಾಡ್ಬೇಕು ಅಂತ ತಂದಿದ್ದು ಹಂಗೆ ಉಳ್ದಿದೆ. ವೈರ್ ಇಲ್ಲಿತ್ತಲ್ಲ ಮೇನ್ ಈ ಕಡೆಯಿಂದ ಇದಕ್ಕೊಂದ್ ಲೈಟ್ ಅದಕ್ಕೊಂದ್ ಲೈಟ್ ಒಳಗಡೆ ತಂದು, ಅದಕ್ಕೊಂದ್ ಸಾಹಸ, ಒಳಗಡೆ ಕಾಣಬಾರ್ದು ಅಂತ ಹೇಳ್ಬಿಟ್ಟು. ಇದು ಹಾಲೋ, ಇದು ಇಲ್ಲಿಂದ ತೂತ್ ಮಾಡಿ ಗೋಡೆ ತೂತ್ ಮಾಡಿ ಇದ್ರ ಒಳಗಡೆ ಹೋದ್ರ ಮಾಡಿ ಫುಲ್ ಮಾಡ್ಕೊಂಡು ಹೇಳ್ಕೊಂಡಿರೋದಲ್ಲಿ ಉದ್ದಕ್ಕೂ.
ಆ ಹ್ಯಾಲೋ ಒಳಗಡೆನೆ ಗೋಡೆಗೆ ಬರಂಗಿಲ್ಲ. ತಳ್ಳಿದ್ದು ಅದೇ ಇಲ್ಲಿ ಯಾಕಂದ್ರೆ ಗಮ್ ಹಾಕಿದ್ರೆ ಅಂಟ್ಕೊಳ್ಳೋದಿಲ್ಲ, ಇಲ್ಲ ಅಂದ್ರೆ ಒಯ್ದಿದ್ರೆ ಎಲ್ಲ ಅನ್ಸುತ್ತೆ. ಎವ್ರಿ ಸ್ಯಾಟರ್ಡೆ ಸಂಡೇ ತೇಸ್ಕಾಮ್. ನಿಮ್ ಮಗಳು 4-5 ವಾರ ರೋದ್ನೆ ಕಟ್ಟಾಕ್ಬಿಟ್ಲು ನನಗೆ. ಅದೇ ಮಾಡಿ ಮಾಡಿ ಅಂತ ತಂದು 3 ತಿಂಗಳು ಆದ್ಮೇಲೆ ಶುರು ಮಾಡಿರೋದು. ಅವಾಗ ಎಲ್ಲಿ ಇದು ಆಗ್ತಾ ಇರ್ಲಿಲ್ವ? ಅದೇ ಐಡಿಯಾನು ಇರ್ಬೇಕಲ್ಲ, ಯಾವ ರೀತಿ ಹಾಕ್ಬೇಕು, ಮಾಡ್ಬೇಕು, ಇದನ್ನೆಲ್ಲ ಮಾಡ್ಬೇಕು. ಇಲ್ಲಿ ಕಾಣತ್ ನೋಡಿ, ಇಲ್ಲಿ ಕಾಣತ್ ನೋಡಿ ನಿಮ್ಗೆ. ನೀವೇ ಐಡಿಯಾ ಮಾಡಿ ತಕೊಂಡಿದ್ರಲ್ಲ, ಅದು ಕರೆಂಟ್ ಕೆಲಸ, ಬಹಳ ದೊಡ್ಡ ಕೆಲಸ ಬಿಡಿ. ನಾವು ಇಂಟೀರಿಯರ್ಸ್ ಎಲ್ಲಾನು ಮಾಡಿಸಿದ ಮೇಲೆ, ರಿನೋವೇಷನ್ ಎಲ್ಲ ಆದಮೇಲೆ ಅಪ್ಪ ಅಮ್ಮನೇ ಫಸ್ಟ್ ಬಂದಿರೋದು, ಇನ್ನು ಬೇರೆ ಯಾರು ಬಂದಿಲ್ಲ. ಆ್ಯಂಡ್ ಇವರು ಕೂಡ ಫಸ್ಟ್ ಟೈಮ್ ಇದೆಲ್ಲ ಮಾಡಿದ್ಮೇಲೆ ಬಂದಿರೋದ್ರಿಂದ ಅವ್ರಿಗೂ ಎಲ್ಲನೂ ಹೊಸದು, ಎಲ್ಲನೂ ಕೇಳ್ತಾ ಇದ್ದಾರೆ ಇದನ್ನು ಹೇಗೆ ಮಾಡಿದ್ದು ಏನು ಅಂತ. ರಾಜೇಶ್ ನಾನೇ ಮಾಡಿದ್ದು ಅಂದ ತಕ್ಷಣ ಅಂತೂ ನಮ್ಮ ಅಪ್ಪನಿಗೆ ಫುಲ್ ಆಶ್ಚರ್ಯ, ಅನ್ಬಿಲೀವೇಬಲ್ ಅಂತ ಹೇಳಿದ್ರು. ಎನಿವೇಸ್ ಹೀಗಿತ್ತು ರಿಯಾಕ್ಷನ್. ಇನ್ನು ಅವರು ಕಿಚನ್ದೆಲ್ಲ ಏನೂ ನೋಡಿಲ್ಲ, ಅದು ಇನ್ನು ಹಾಲಲ್ಲಿ ಕೂತ್ಕೊಂಡು ಹಾಲಲ್ಲೇ ಇಷ್ಟು ನೋಡಿ ಅವರು ಇಷ್ಟೊಂದೆಲ್ಲನೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಎನಿವೇಸ್ ಅದೆಲ್ಲ ಏನು ಹೇಳ್ತಾರೆ ನೋಡೋಣ. ಮತ್ತು ಈಗ ಈ ವ್ಲಾಗ್ ಇದ್ರೊಂದಿಗೆ ಏನು ಮಾಡ್ತೀನಿ ಸ್ನೇಹಿತರೆ, ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಇಟ್ ರಿಯಲಿ ಮೋಟಿವೇಟ್ಸ್ ಮಿ ಅ ಲಾಟ್. ಆ್ಯಂಡ್ ಹೇಳಿದ್ಮೇಲೆ ಇದೆಲ್ಲ ಹಳೆಯದು, ಬ್ಯಾಕ್ ಟು ಬ್ಯಾಕ್ ನಾನು ಹಾಕಿದ್ದು ಆದಮೇಲೆ ಪ್ರೆಸೆಂಟ್ ವ್ಲಾಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಾಯ್ ಬಾಯ್ ಸ್ನೇಹಿತರೆ.